ಸರ್ ಇದು ಯಾವ ಏರಿಯಾ ಸರ್ ಇದು? ಸರ್ ಏನಾಗಿದೆ ಇಲ್ಲಿ? 800 ಜನ ಹಾಸ್ಟೆಲ್ ಎಲ್ಲ ವಿದ್ಯಾರ್ಥಿ ಈ ಕಡೆ ಈ PF ಆಫೀಸ್ ಅಲ್ಲ ಸರ್ 400 ಜನ ವಿದ್ಯಾರ್ಥಿಗಳು ಇರ್ತಾರೆ. ಪ್ರತಿಯೊಬ್ಬರು ಜನರಿಗೂ ಯೋಚನೆ ನಾವು ಮಾಡ್ತೀವಿ. ಈಗ ಏನಾದಂದ್ರೆ ಒಬ್ಬರ ಬಗ್ಗೆ ನಾವು ಮಾತಾಡಬಾರ್ದು, ಎಲ್ಲರೂ ನಮ್ಮವ್ರೆ. ಈಗ ಪರಿಸ್ಥಿತಿ ಹಾವು ಗೊತ್ತಿಲ್ದಾಗ ತುಳಿದ್ರೆ, ಗೊತ್ತಿಲ್ಲದೆ ಏನಾದ್ರು ಗಿಡದ ಹತ್ರ ವಾಕ್ ಮಾಡ್ತಾ ಇರ್ತಾರೆ, ಇದು ಹಾವುಗಳು ಎಲ್ಲ ಹಾವು ಯಾರಿಗೂ ಗೊತ್ತಿಲ್ಲ. ಗೊತ್ತಿಲ್ಲದ ತುಳಿದಾಗ ಗೊತ್ತಿಲ್ಲದೆ ಹಿಡಿಯಬಹುದು, ಗೊತ್ತಿಲ್ಲದೆ ಓಡಿಸ್ಬೋದು. ಸರ್ ಇದು ಯಾವ ಏರಿಯಾ ಸರ್ ಇದು? ಸರ್ ಇದು ಮಲಗಿನಹಳ್ಳಿ ವಾಜಪೇಯಿ ರೋಡ್ನೆ. ಹೌದಾ? ಇವರು ಸರ್ ಅದು ಕೆನರಾ ಬ್ಯಾಂಕಿಂದು ಪಕ್ಕದ. ಹಾಂ, ಇದು PF ಆಫೀಸು. ಸ್ನೇಕ್ ಇರುತ್ತೇಳಿ. ಏನು ಮಾಡ್ತಾರೆ, ಬಿಸಿಲು ವಾತಾವರಣದಲ್ಲಿ ಹಾವು ತುಂಬ ಕಾಣಿಸ್ಕೊಂತ ಇದ್ದಾವೆ. ಹಿಡಿಯೋಂಥ ಅವಕಾಶ ವಿಷಪೂರಿತ ಹಾವು, ಮಂಡಲದ ಹಾವು, ರಜಲ್ ವೈಪರ್ ಅಂತ ಹೇಳಿದ್ರಿ. ಇದಕ್ಕಿಂತ ಮೊದಲು ಎಪ್ಪಾವು ತಿಳಿದ್ರಿ ನೀವು, ಹೌದಾ? ಎಪ್ಪಾವು ಪಶ್ಚಿಮ ಘಟ್ಟದಲ್ಲಿ ಇರುತ್ತೆ, ಇಲ್ಲದ ದಟ್ಟಾಗಿರೋ ಹಳ್ಳ ಗುಡ್ಡಗಳಲ್ಲಿ ಇರ್ತವೆ. ಈ ಎಪ್ಪಾವು ಥರ ಪ್ಯಾಟರ್ನ್ ಚೇಂಜ್ ಇರುತ್ತೆ. ಬಿಸಿಲು ನೋಡಿದ್ರೆ ಎಪ್ಪಾವು ಮರಿ ಅಂತ ಹೇಳೋಂಥ ಅವಕಾಶ ಇದೆ. ಒಳಗ್ಕೊಳ್ಳ ರಜಲ್ ವೈಪರ್, ಮಂಡಲದ ಹಾವು, ವಿಷಪೂರಿತ ಭಾಳ ಡೇಂಜರ್. ಅದು ಮೊಟ್ಟೆ ಇಡೋದು ಡೈರೆಕ್ಟ್ ಮರಿ ಆಗುತ್ತೆ. ಕಟ್ ಮಾಡಿ ಮತ್ತೆ ಯಾಕಂದರೆ ಜನಗಳಿಗೆ ಅದ್ರ ಮುಂದೆ ಗೊತ್ತಿಲ್ಲದೆ ಹಿಡಿಯಕ್ಕೆ ಹೋಗ್ತಾರೆ. ದೂರ ವೆರಿ ಡೇಂಜರ್ ಆಗೋದು. ನನ್ಗೊಂದು 2 ಇಟ್ಟಿಗೆ ವ್ಯವಸ್ಥೆ ಮಾಡಿದ್ರೆ ಕೆಂಪು ಹಿಡಿಕೆ ನಾನು ನೀಟಾಗಿ ಅಂತ ಬೇರೆ ಕಡೆ ಹಾಕಿದ್ರೆ ಹಿಡಿಬೇಕು. ಇಲ್ಲಿ ಯಾಕಂದರೆ ಅದು ನಿಲ್ಲಲ್ಲ. ಮೂಮೆಂಟ್ಗೆ ನೋಡಲ್ಲ. ಇಲ್ಲಿ ಆ ಮನೆ ಹತ್ರ ಹಾಗಾಗಿ ಈಗ ನೋಡಿ ಭಾಳ ಸ್ಪೀಡ್ ಇರುತ್ತೆ ಅದು ನೋಡೋಕ್ಕೆ. ಮೂಮೆಂಟ್ ಉಸಿರು ಬಿಟ್ಟಾಗ ಮನುಷ್ಯ ಕೊಳೆಯೋಂಥ ಅವಕಾಶ ಇಲ್ಲ. ಕಾಲ್ ಮೇಲೆ ಓಡಾಡಿದ್ರೆ ಕೊಳೆಯೋಂಥ ಅವಕಾಶ ಇಲ್ಲ, ಏನಾಗುತ್ತೆ. ಆಮೇಲೆ ಜನಗಳಿಗೆ ಅದೆಲ್ಲ ಮೂಢನಂಬಿಕೆ. ಗೊತ್ತಿಲ್ಲದೆ ತುಳಿದಾಗ ಕಚ್ಚಿದ್ರೆ ಮತ್ತೆ ಗ್ಯಾಂಗ್ರಿಂಗು ಕೊಳೆಯೋಂಥ ಅವಕಾಶ ಇದೆ, ಕಿಡ್ನಿ ಫೇಲ್ ಆಗೋಂಥ ಅವಕಾಶ ಇದೆ, ಮನುಷ್ಯನ ಜೀವನ ಬದುಕೋಂಥ ಅವಕಾಶ ಭಾಳ ಕಮ್ಮಿ ಇದೆ. ಆಮೇಲೆ ಅದಕ್ಕೆ ತಂದ್ರೆ ಸರ್ ಒಂದು 2 ನಿಮಿಷ ಹೋಗಿ ದೂರ ಇದೆ ಸರ್. ಅಲ್ಲ ಅಲ್ಲೇ ಹಾಂ ಸರ್ ಬರಬೇಡಿ ಸರ್. ಅಲ್ಲೇ ಹೋಗಲ್ಲ ಅಂತ ಎಲ್ಲ ಹೋಗುತ್ತೆ. ನಾವು ತಾಳ್ಕೊಂಡು ಇರ್ಬೇಕು. ಏನಾಗಲ್ಲ. ಲೇಟ್ ಆದ್ರೆ ಹೌದಾ? ಹೋಗು
ರಾತ್ರಿ ಆಗ್ತಿದ್ದು ಇವಾಗ ಏನಿಲ್ಲ ಅದೇ ಕೊಳಕು ಮಾಡೋದು ಬೇರೆ ಹಾವುಗಳು ಆಗ್ತಕ್ಕಂಥದ್ದು ಇರುತ್ತೆ ಮೂಮೆಂಟ್ಗಳು ಯಾವಾಗ ನಾವು ಕಲ್ತಿಲ್ಲ ಹಿಂಗೆ ಹೋಗಕ್ಕೆ ಮನ್ಸು ಹೌದಾ ಅಂದರೆ ಆ ಸೈಡ್ ನೋಡಲ್ಲ ಸುಸ್ತಾಗಿ ಆಮೇಲೆ ಒಂದೊಂದು ಹಾಡು ಗ್ಯಾರಂಟಿ ಗೊತ್ತಾಗಲ್ಲ ವಿತಿನ್ ಸೆಕೆಂಡ್ ಯಾವಾಗ ಮೂವ್ಮೆಂಟ್ ಆಗ್ಬೋದು ಹಾಗಾಗಿ ಯಾರಿಗೆ ನಾವು ಹೇಳ್ಬೋದು ದೂರ ಯಾಕಂದ್ರೆ ಅವರನ್ನು ಕಳ್ಕೊಳಕ್ಕೆ ಇಷ್ಟ ಇಲ್ಲ ಜನ ಎಲ್ಲ ನಂಬರೇ ಅಲ್ಲ ಎಲ್ಲ ಮಿಸ್ ಆಗಿ ಕಚ್ಬಿಡ್ತಪ್ಪ ಅಥವಾ ಬೀಚ್ರು ಬುಲ್ಡೆ ಹೋಗ್ಕೊಂಡ್ರು ತೊಂದರೆ ಆಗ್ತಾವಲ್ಲ ಅದು ಹಿಂಗೆ ಅಟ್ಯಾಕ್ ಮಾಡ್ತಿದ್ರೆ